ಇದು ಫಸ್ಟ್ ಅಮಾವಾಸ್ಯೆಗೆ ಇಲ್ಲಿ ಮಡ್ಲಕ್ಕಿ ಕೊಟ್ಟೆ, ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಫೋರ್ತ್ ಅಮಾವಾಸ್ಯೆಯಿಂದ ಸೀರಿಯಸ್ಲಿ ಟಚ್ ಅದು ಆಟೋಮೆಟಿಕಲಿ ನಮಗೆ ಗ್ರ್ಯಾಜುವಲಿ ಗೊತ್ತಾಯಿತು ದೇವಿ ಪವರ್ ಏನು ಅಂತ. ಓಕೆ, ವಿ ಆರ್ ಝೀರೋ ಸರ್, ರಿಯಲಿ ಝೀರೋ ಬೈ ದ ಟೈಮ್. ಫೈನಾನ್ಷಿಯಲ್ ಕ್ರೈಸಿಸ್ ಏನಿದೆ ತುಂಬ ಬೇಗ ನಿಜವಾಗ್ಲೂ ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೂಡ. ಯಾಕಂದರೆ ಅದೇನು ಹೇಳಬೇಡಿ ನಾವೇ ಎಲ್ಲ ಹೇಳ್ತೀವಿ ಅಂದರೆ ಹಂಗೇ ಆಯಿತು. ಅವರೇ ಎಲ್ಲ ಹೇಳಿದ್ರು ನಮ್ಮ ಕಷ್ಟ ಎಲ್ಲ ಏನೇನು ಅಂತ ತಿಳಿಸ್ಕೊಡ್ತೀವಿ, ಈ ಥರ ದೇವರಿಗೆ ಮಡ್ಲಕ್ಕಿ ಹಾಕಿ ಅಂದರು. ಇವತ್ತು ಬಂದು ಮಡ್ಲಕ್ಕಿ ಆ್ಯಕ್ಚುಲಿ ನಿಮ್ಮ ಬ್ಲಾಗ್ ಥ್ರೂ ಇಂದಾನೆ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು. ಆವಾಗಲಿಂದಾನೆ ಲೈಕ್ ಐ ಯೂಸ್ ಟು ಸರ್ಚ್ ಅರೌಂಡ್. This is 100 and 200% I am here right now. Next year maybe after 6 months I am going to buy one car. Just all this all because of our blessings. So I will request everyone. ಸ್ನೇಹಿತರೆ, ಇವತ್ತು ತಾಯಿ ವಿದ್ಯಾಚೌಡೇಶ್ವರಿಯ ವಾರ್ಷಿಕೋತ್ಸವ 26ನೇ ತಾರೀಕು ಭಾನುವಾರ ಬಹಳ ಅದ್ಧೂರಿಯಾಗಿ ನಡೆದು 9 ದಿನಗಳ ಕಾಲ ನವಚಂಡಿ ಹೋಮಗಳಾಯಿತು. ಕೊನೆ ದಿನ ಶತಚಂಡಿ ಹೋಮ ಆಯಿತು. ಶತಚಂಡಿ ಹೋಮದ ದರ್ಶನವನ್ನು ಮಾಡಿಸ್ತೇನೆ, ಪೂರ್ಣಾಹುತಿಯ ದರ್ಶನ. ಶತಚಂಡಿಯ ಹೋಮ ಯಾರೆಲ್ಲ ದರ್ಶನ ಮಾಡ್ತೀರ ಅವ್ರಿಗೆಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ. ತಾಯಿ ವಿದ್ಯಾಚೌಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಬನ್ನಿ, ಇವತ್ತು ವಾರ್ಷಿಕೋತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜರುಗಿತು, ಪೂಜೆ ಯಾವ ಥರ ಆಯಿತು, ಉತ್ಸವ ಯಾವ ಥರ ಆಯಿತು, ಪ್ರತಿಯೊಂದನ್ನು ತೋರಿಸ್ತಾ ಹಾಗೆ ಇಲ್ಲಿ ಬಂದಿರತಕ್ಕಂಥವ್ರನ್ನ ಕೆಲವು ಜನನ ಮಾತಾಡಿಸೋವಂಥ ಒಂದು ಸಣ್ಣ ಪ್ರಯತ್ನ. ಅವರ ಅನುಭವಗಳೇನು, ಕ್ಷೇತ್ರಕ್ಕೆ ಬಂದ ಮೇಲೆ ಅವ್ರಿಗೆಲ್ಲ ಏನು ಒಳ್ಳೆಯದಾಯಿತು, ಅವರ ಅನುಭವಗಳನ್ನು ತಿಳಿಸ್ತಾ ಹೋಗ್ತೀನಿ. ನಾನು ಪ್ರತಿ ಸಂಚಿಕೆಯಲ್ಲೂ ನಾನು ತಿಳಿಸ್ತಾ ಇರ್ತೀನಿ ಕಳಶ ಬರವಣಿಗೆಯ ಮೂಲ ಸನ್ನಿಧಾನ. ಕಳಶ ಬರವಣಿಗೆ ಆಗತ್ತಾ ಇಲ್ಲಿ ಶಾಸ್ತ್ರವನ್ನು ಗುರುಗಳು ಹೇಳುವಂಥದ್ದು. ಸೊ ಹಾಗೆ ಇಲ್ಲಿ ದರ್ಶನ ಮಾತ್ರದಿಂದ ಬಂದಿರತಕ್ಕಂಥ ಎಷ್ಟೋ ಭಕ್ತರ ಕಷ್ಟಗಳ ಪರಿಹಾರ ಆಗಿರುವಂಥದ್ದು ಸಾವಿರಾರು ಉದಾಹರಣೆಗಳಿದೆ. ಅಂಥ ಉದಾಹರಣೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ಇದಿರೋದು ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗ ಹೋಬಳಿ, ಹಂಗರಹಳ್ಳಿ ಅಂತ ಹೇಳಿ. ಸೊ ಇಲ್ಲಿ ತುಂಬ ಜನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳೋದು ಇಷ್ಟೇ, ಸರ್ ಬಂದ್ವಿ, ನಮ್ಮ ರಿಯಲ್ ಎಸ್ಟೇಟು ಉದ್ಯಮನೇ ನಿಂತೋಗಿತ್ತು, ತುಂಬ ಎಲ್ಲ ಕಡೆ ಬಂಡವಾಳ ಹಾಕಿದ್ವಿ, ಎಲ್ಲ ಕಡೆನೂ ಬಂಡವಾಳ ಸ್ಟಕ್ ಆಗಿತ್ತು, ವ್ಯವಹಾರಗಳಾಗ್ತಾ ಇರಲಿಲ್ಲ. ಈ ತಾಯಿ ಸನ್ನಿಧಾನಕ್ಕೆ ಬಂದ ಮೇಲೆ ಮತ್ತೆ ಎಲ್ಲ ಪುನರ್ಜೀವನ ಪಡ್ಕೊಂಡು ಇವತ್ತು 3 ಕಾರ್ ತೊಗೊಂಡಿದ್ದೀವಿ, ಫ್ಲ್ಯಾಟ್ಗಳು ತೊಗೊಂಡಿದ್ದೀವಿ. ಈ ಥರ ತುಂಬ ಜನ ಅವರ ಫೈನಾನ್ಷಿಯಲ್ ಸಕ್ಸಸ್ ಬಗ್ಗೆ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಹಾಗೆ ಮದುವೆ ಮುಂಜಿ ಮತ್ತು ಮಕ್ಕಳ ಬಗ್ಗೆನೂ ಹೇಳ್ಕೊಳ್ಳೋವಂಥವ್ರು ಇದ್ದಾರೆ. ಸೊ ಬನ್ನಿ, ಎಲ್ಲರನ್ನೂ ಮಾತಾಡಿಸ್ತಾ ವಾರ್ಷಿಕೋತ್ಸವದಲ್ಲಿ ತಾಯಿಯ ದರ್ಶನವನ್ನು ಪಡೆಯೋಣ. ಶತಚಂಡಿ ಹೋಮ ನಡೀತಾ ಇದೆ. ಶತಚಂಡಿ ಹೋಮ ಮಾಡಿ ಇವಾಗ ಸುತ್ತ ಇಷ್ಟು ಜನ ಸ್ವಾಹಕಾರ ಮಾಡ್ತಾ ಇದ್ದಾರೆ. ಅವರು ಮಂತ್ರಪಠನೆ ಮಾಡ್ತಾ ಇರ್ತಾರೆ. ಅವರು ಮಂತ್ರ ಪಠನ ಮಾಡ್ತಾನೆ ನವಾಕ್ಷರಿ 700 ಶ್ಲೋಕ ಇರ್ತಕ್ಕಂತಹ ಈ ಒಂದು ಸುಂದರವಾದಂತಹ ದುರ್ಗಾ ಸಪ್ತಶತಿ ಎನ್ನುವಂತಹ ಪಾರಾಯಣವನ್ನು ಮಾಡಿದ ನಂತರ ನವಾಕ್ಷರಿ ಹೋಮ ಎನ್ನುವಂತಹ ಹೋಮ ಇರ್ತದೆ. ಆ ಹೋಮವನ್ನು ಬಹಿರಂಗವಾಗಿ ಹೇಳೋಂಗಿಲ್ಲ, ಅದು ಗುರುವಿನ ಉಪದೇಶ ಇದ್ದರೆ ಮಾತ್ರ ಹೇಳಬೇಕು. ಹಾಗಾಗಿ ಅದು ಬಹಿರಂಗವಾಗಿ ಹೇಳಬೇಕಾಗಿರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿಯೇ ಅದನ್ನು ಪಠನೆಯನ್ನು ಮಾಡ್ತಾ ಸ್ವಾಹಾಕಾರವನ್ನು ಕೊಡ್ತಾ ಇರ್ತಾರೆ. ಸೊ ಇವರು ಇಲ್ಲಿ ಕತೆ ತಿಳಿಸ್ತಾ ಇರೋದು ಚಂಡಿ ಕತೆ. ಚಂಡಿ ಈ ದುರ್ಗಾ ಸಪ್ತಶತಿಯಲ್ಲಿ 700 ಶ್ಲೋಕದಲ್ಲಿ 7 ರಾಕ್ಷಸರನ್ನು ಸಂಹಾರ ಮಾಡಿರ್ತಾಳೆ ಆ ತಾಯಿ. ಆ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ವರ್ಣನೆಯೇ ದುರ್ಗಾ ಸಪ್ತಶತಿ. ಅಂಥದ್ದೊಂದು ವರ್ಣನೆಯನ್ನು ಈಗ ಈ ಋತ್ವಿಜರು ಮಾಡ್ತಾ ಇದ್ದಾರೆ. ಸೊ 7 ಜನ ರಾಕ್ಷಸರ ವಧೆ ಏನಾಗತ್ತೆ, ಅದೇ ದುರ್ಗಾ ಸಪ್ತಶತಿ. ಸೊ ಅದರದ ಕತೆ ಪಠನೆ ಆಗ್ತಾ ಇದೆ. ಸಾಮಾನ್ಯದ ಅರ್ಥದಲ್ಲಿ ಎಲ್ಲರಿಗೂ ತಿಳಿಸುವ ಹಾಗೆ ಋತ್ವಿಜರು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಇದು ಎಷ್ಟನೇ ಸಾರಿ ಅಮ್ಮ ದೇವಸ್ಥಾನಕ್ಕೆ ಬರ್ತಾ ಇರೋದು? ಎರಡನೇ ಸಾರಿ ಬರ್ತಾ ಇದ್ದೀರಿ. ಸೊ ದೇವಸ್ಥಾನಕ್ಕೆ ಬಂದರೆ ಶಾಸ್ತ್ರ ಕೇಳಿದ್ದೀರಾ? ಇಲ್ಲಿ ಕಲಶ ಶಾಸ್ತ್ರ ಅಂತ ಹೇಳ್ತಾರೆ. ಗುರುಗಳು ತಿಳಿಸುವಂಥದ್ದು, ಅಮ್ಮ ಬರೆದಂಥ ಕಲಶಾಸ್ತ್ರನ ಗುರುಗಳು ತಿಳಿಸುವಂಥದ್ದು. ಏನು ಅನ್ನಿಸ್ತು ನಿಮಗೆ ಬಂದಾಗ ಕಲಶ ಶಾಸ್ತ್ರ? ಆ್ಯಕ್ಚುಲಿ ಬಂದ್ವಿ, ಇಲ್ಲಿ ತುಂಬ ಜನ ಹೇಳ್ತಾ ಇದ್ರು, ಬಂದು ನಾವು ಇಲ್ಲಿ ಕಾದಿ ಬಂದ್ವಿ. ಅವರೇನು ಹೇಳಬೇಡಿ ನಾವೇ ಎಲ್ಲ ಹೇಳ್ತೀವಿ ಅಂದರೆ ಹಂಗೇ ಆಯಿತು. ಅವರೇ ಎಲ್ಲ ಹೇಳಿದ್ರು ನಮ್ಮ ಕಷ್ಟ ಎಲ್ಲ ಏನೇನು ಅಂತ ತಿಳಿಸ್ಕೊಡ್ತೀವಿ, ಈ ಥರ ದೇವರಿಗೆ ಮಡ್ಲಕ್ಕಿ ಹಾಕಿ ಅಂದರು. ಇವತ್ತು ಬಂದು ಮಡ್ಲಕ್ಕಿ ಹಾಕ್ತಾ ಇದ್ದೀರಿ. ಸೊ ಅವ್ರು ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಿತ್ತು, ಇಲ್ಲ ನಿಮ್ಮ ಸಮಸ್ಯೆ ಏನಿತ್ತು ಅದು ತಿಳಿಸಿದಾಗ ನಿಮ್ಗೆ ಏನಾದರೂ ಒಂಥರ ಆಶ್ಚರ್ಯ ಅನ್ನಿಸ್ತಾ? ತುಂಬ ಆಶ್ಚರ್ಯ ಅನಿಸ್ತು. ನಾವೇನು ಹೇಳಿದಿರ ಅವರೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ತುಂಬ ಆಶ್ಚರ್ಯ ಅನಿಸ್ತು. ಅದಕ್ಕೆ ಇವತ್ತು ಬಂದು ದೇವರಿಗೆ ಮಡ್ಲಕ್ಕಿ ಸಮರ್ಪಣೆ ಮಾಡಿದಿರಿ. ಆಗಲಿ, ನೀವೇನು ಕೋರಿಕೆ ಇಲ್ಲ, ನಿಮ್ಮ ಏನೇ ಸಮಸ್ಯೆಗಳಿದ್ರು ಅದನ್ನು ಪರಿಹಾರ ಮಾಡಲಿ, ಕೋರಿಕೆಗಳನ್ನು ಆದಷ್ಟು ಬೇಗ ತಾಯಿ ಈಡೇರಿಸಲಿ ಅಂತ ಹೇಳಿ ತಾಯಿ ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದ. ಶತಚಂಡಿ ಹೋಮ ನಡೀತಾ ಇದೆ. ವಾರ್ಷಿಕೋತ್ಸವದ ಅಂಗವಾಗಿ ಶತಚಂಡಿ ಹೋಮ
ಒಂದಷ್ಟು ಮಾಹಿತಿನ ಆಮೇಲೆ ಕೊಡ್ತೀನಿ. ಇವಾಗ ಶತಚಂಡಿ ಹೋಮದ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿಯನ್ನು ದರ್ಶನ ಮಾಡಿಸಿ ತದನಂತರ ಆಮೇಲೆ ನಿಮಗೆ ಮಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ನಾನು ಶ್ರೀದೇವಿ, ಮಾಗಡಿ ತಾವರೆಕೆರೆಯಿಂದ ಬಂದಿದ್ದೀನಿ. ಮಾಗಡಿ ತಾವರೆಕೆರೆಯಿಂದ. ಹೌದು. ಎಷ್ಟು ತಿಂಗಳಿಂದ ಇಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನನ್ನ 1 ಇಯರಿಂದ ಬರ್ತಿದ್ದೀನಿ. Okay. 2025 ಇನ್ ದ ಮಂತ್ ಆಫ್ ಮಾರ್ಚ್ ಇಂದ ಬರ್ತಿದ್ದೀನಿ. ಓಕೆ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ರಿಯಲ್ ಎಸ್ಟೇಟ್ ನಲ್ಲಿ ಬಿಸ್ನೆಸ್ ಡೌನ್ ಇತ್ತು. ಸೊ ಆವಾಗಲಿಂದ ದೇವಿ ಕೈ ಹಿಡ್ದಿದ್ದು ಇವತ್ತು ತನಕ ಕೂಡ ಚೆನ್ನಾಗಿ ನಡೀತಾ ಇದೆ. ಆ ದೇವಿ ಕೃಪೆ Okay. ಇನ್ನೇನು ಹೇಳಲ್ಲ. ಆ ದೇವಿ ಇದಾಳು ಅಂದ್ಕೊಂಡು ನಾನು ಬರ್ತಿದ್ದೀನಿ. ಓಕೆ. ಸೊ ನೀವು ಇದು ಕ್ಷೇತ್ರಕ್ಕೆ ಬಂದಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಡೌನ್ ಇತ್ತು? ತುಂಬ ಡೌನ್ ಇತ್ತು ಸರ್. ತುಂಬಾ down ಝೀರೋ ಬೈ Oh. ದಟ್ ಟೈಮ್. ಓ ಇದು ಫಸ್ಟ್ ಅಮಾವಾಸ್ಯೆಗೆ ಇಲ್ಲಿ ಮಡ್ಲಕ್ಕಿ ಕೊಟ್ಟೆ, ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಫೋರ್ತ್ ಅಮಾವಾಸ್ಯೆಯಿಂದ ಸೀರಿಯಸ್ಲಿ ಟಚ್ ವುಡ್ ಅದು ಆಟೋಮೆಟಿಕಲಿ ನಮಗೆ ಗ್ರ್ಯಾಜುವಲಿ ಗೊತ್ತಾಯಿತು ದೇವಿ ಪವರ್ ಏನು ಅಂತ. ಓಕೆ. ವಿ ಆರ್ ಝೀರೋ ಸರ್, ರಿಯಲಿ ಝೀರೋ ಬೈ ದ ಟೈಮ್. ಇವಾಗ ದೇವಿ ಕೃಪೆಯಿಂದ ವಿ ಆರ್ ಓಕೆ, ವಿ ಆರ್ ಫೈನ್, ವಿ ಆರ್ ಟು ದ ಲೆವೆಲ್, ಓಕೆ. ವಿ ಆರ್ ಜಸ್ಟ್ ನಥಿಂಗ್ ಇನ್ ಫ್ರಂಟ್ ಆಫ್ ಯು. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಹೇಳಿ ಸರ್. ಸೊ ಈ ಕ್ಷೇತ್ರದಲ್ಲಿ ಹಾಂ, ಈ ಎಸ್ಪೆಷಲಿ ನಾನು ನೋಡಿರೋ ಪ್ರಕಾರ ಈ ಫೈನಾನ್ಷಿಯಲ್ ಕ್ರೈಸಿಸ್ ಏನಿದೆ, ಸೊ ನನಗೂ ಎಲ್ಲ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇದೆ. ಫೈನಾನ್ಷಿಯಲ್ ಕ್ರೈಸಿಸ್ ಏನಿದೆ ತುಂಬ ಬೇಗ ನಿಜವಾಗ್ಲೂ ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೂಡ. ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಸಮಸ್ಯೆಗಳನ್ನು ತಾಯಿ ಇದೇ ಥರ ನಿಮ್ಮ ಕುಟುಂಬಕ್ಕೆ ಸದಾಕಾಲ ಆಶೀರ್ವಾದ ಮಾಡ್ತಾ ಕಾಯ್ತಾ ಇರಲಿ ಮೇಡಮ್. ತುಂಬ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು. ಆ್ಯಕ್ಚುಲಿ ನಿಮ್ಮ ಬ್ಲಾಗ್ ಥ್ರೂ ಇಂದಾನೇ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು. Okay. ಆವಾಗಲಿಂದಾನೇ ಲೈಕ್ ಐ ಯೂಸ್ ಟು ಸರ್ಚ್ ಅರೌಂಡ್ ವಿದ್ಯಾ ಚೌಡೇಶ್ವರಿ ಕ್ಷೇತ್ರದ ಬಗ್ಗೆ. ಯು ವೇರ್ ದ ಮೇನ್ ಥಿಂಗ್. ಅಂದರೆ ನಿಮ್ಮ ಚಾನಲ್ ಥ್ರೂ ಇಂದಾನೇ ನಾನು ಬಂದಿದ್ದೇನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಸರ್, ಯಾ ಟೆಲ್ ಮಿ. ಸೊ ನೀವು ಒರಿಸ್ಸಾದವರು ಅಂತ ಗೊತ್ತಾಯಿತು. ಸೊ ಯು ಆರ್ ಫ್ರಮ್ ಒರಿಸ್ಸಾ. ಸೊ ಕ್ಯಾನ್ ಯು ಶೇರ್ ಹೌ ವಾಸ್ ಯುವರ್ ಪ್ರಾಬ್ಲಮ್ಸ್ ಬಿಫೋರ್ ಕಮಿಂಗ್ ಓವರ್ ಹಿಯರ್? So to be frank, sir, I'm really very sad. Last year, same March 2025. So there is no registration, nothing. Even I'm working as a real estate advisor and consultant. So lots of means I have spent lots of money in that real estate because there is no chance of any bookings. There is no registration. So I got very depressed and lots of crises happened. Lots of credit I have taken from the market for that generation Oh. of the real estates. Okay. So lots of people they are calling me, keep on calling me, give the money Oh. and all. So that time I was used and very depressed. Okay. So suddenly I came to home and by your blog, my wife she is Kannadiga and I am from Odisha. And I'm really very grateful that she told me that we'll suppose we have to visit once to Mata Chodeshwari. So Vidya Chodeshwari. So I came here. So I experienced 1, 2, 3, 4 times I came. After 4 times I seen some kind of the customer, The those miracle has who happened. miracle, sir. Okay. The people, those who rejected me, the builders, that the legal advisor and all, they started calling me. They told me yes, the registration is going to be happen. This and all amount you will pay means it will helpful to the clients also. Okay. And automatically, sir, when I got first amount, then I literally cried and overnight I'm not able to sleep. Then again I came and I thank to God, Mata. And whatever I offered and what I have promised that I will give after my business and all, and this is 100 and 200% I am here right now. There is one vehicle I am using from last 15 years. Within these 2 years, I bought 2 Honda Activa, sir. Oh. Yes, Oh. we That is, purchased and just just now I because came of with Vidya that. And when I bought directly, I came to the temple for the puja. Okay. So now I didn't ask for anything else, but even next year, maybe after 6 months, I am going to buy 1 car. Oh. Just all this. all because of her blessings. So I will request everyone, so whoever is in that little bit of depress or anything or any financial crisis, please do visit this temple and definitely Mata will help. Yes, That is we sure. are- And moreover, you are from Puri Jagannath, the Lord Jagannath, yeah. Okay, sir. One among child. Yeah, of course. So definitely, if I will tell Mata Vidya Chodeshwari is such a Divine. means divine, and you will feel Such a literally, power. and you have to believe her, and definitely she will help her. And Okay. She is for everyone. she is for everyone, sir. Thank you so much, sir. Thank you. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ಹೇಳಿ ಕ್ಷೇತ್ರದ ಬಗ್ಗೆ, ಇಲ್ಲಿನ ಶಾಸ್ತ್ರದ ಬಗ್ಗೆ. ಎಕ್ಸ್ಪೀರಿಯನ್ಸ್ ನಮ್ದು. Okay. ನಾವು ನೋಡಿದ್ವಿ ಆಕ್ಚುಲಿ ಮೀಡಿಯಾದಲ್ಲೆಲ್ಲ. Okay. ಸೊ ಹಾಗಾಗಿ ನಾವು ಬರೋಣ ಅಂತ ಕೇಳೋಣ ಅಂತ ಬಂದ್ವಿ. ಬಟ್ ನಾವು ಮನಸ್ಸಲ್ಲಿ ಏನೇನೋ ಇಟ್ಕೊಂಡಿದ್ವಿ. ಸೊ ನಾವೇನು ಕೇಳಿಲ್ಲ, ಅವರೇ ಹೇಳ್ಬಿಟ್ರಲ್ಲ. Okay. ಪ್ರತಿಯೊಂದು ಅವರೇ ಹೇಳಿದ್ರು. ಆಮೇಲೆ ನಮ್ಮ ಕರಿಯಾರ ಹೇಳಿದ್ರು ಈ ಥರ ಮಡ್ಲಕ್ಕಿ ಹಾಕಿ ಅಂತ. ಸೊ ಅದಕ್ಕೋಸ್ಕರ ಮಡ್ಲಕ್ಕಿ ಹಾಕ್ಬಿಟ್ಟು ಇವತ್ತು ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಸೊ ಶಾಸ್ತ್ರ ಕೇಳಿದ್ರಿ. ಹೌದು. ಸೊ ನೀವು ಟೀಚರ್ ಅಂತ ಗೊತ್ತಾಯಿತು.
ಓಕೆ, ಇವತ್ತಿನ ಜನ್ರೇಷನಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಇದೆಲ್ಲ ನಂಬಬೇಕಾ ಅಂತ ಹೇಳಿ ಕೆಲವಾರು ಜನ ಕ್ವಶನ್ಸನ್ನು ಕೇಳ್ತಾರೆ. ನಂಬಲೇಬೇಕು, ನಂಬಿಕೆ ಇದ್ರೆ ದೇವರು ಹೌದು, ಹೌದು, ಹೌದು. ನಂಬಿಕೆ ಇದ್ರೆ ಬಂದೇ ಬರ್ತಾರೆ ಕ್ಷೇತ್ರಕ್ಕೆ, ಅವ್ರ ಅನುಭವ ಆಗಬೇಕಷ್ಟೇ, ಎಸ್ಪೆಷಲಿ ದ ಪ್ರೆಸೆಂಟ್ ಜನರೇಷನ್. ಯಾಕಂದರೆ ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂದರೆ ದೇ ವಿಲ್ ನಾಟ್ ಬಾದರ್ ಟು ಕಮ್ ಅಂಡ್ ಗೋ ಇನ್ ಫ್ರಂಟ್ ಆಫ್ ದ ಗಾಡ್. ಸೊ ಹಾಗಾಗಿ ಅವರು ದೇವ್ರ ನಂಬಿಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಖಂಡಿತ. ಇಲ್ಲಿನ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಎಕ್ಸ್ಪೀರಿಯನ್ಸು ಆ ಹಸು ಪೂಜೆ, ಗೋ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಸಂತೋಷ ಆಯಿತು ಆ್ಯಕ್ಚುಲಿ. ಆಮೇಲೆ ಇಲ್ಲಿ ಆ ಮಂಗಳಾರತಿ ನೋಡಿದ್ರಿ, ಹೌದು, ಮಂಗಳಾರತಿನ ಮಂಗಳಾರತಿ. ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಹೌದು. ತುಂಬಾ ತುಂಬ ಮಂಗಳಾರತಿ ಚೆನ್ನಾಗಿದೆ. ತುಂಬಾ ಇದೆ ಅದರಲ್ಲಿ, ಹೌದು. ಶಾಸ್ತ್ರಗಳ ಪ್ರಕಾರ ಆಗತ್ತೆ. ತುಂಬ ಚೆನ್ನಾಗಿ ಓಕೆ ಮೇಡಮ್, ಮಾಡಿದ್ದಾರೆ. ನೀವೇನೇ ಕೋರಿಕೆಗಳಿದ್ರು, ಏನೇ ಆಸೆಗಳಿದ್ರು, ಏನೇ ಕಷ್ಟಗಳಿದ್ರು ಅದನ್ನು ಪರಿಹಾರ ಮಾಡಿ. Thank you. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.